ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ರೀಸೆಂಟಾಗಿ ಒಂದು ಮನೆ ಓಪನಿಂಗ್ ಹೋಗಿದ್ದೆ. ಅಲ್ಲಿ ಏನಂತಂದರೆ ಒಂದು ದೇವಿಯ ಅಲಂಕಾರ ಮಾಡಿಸಿದ್ರು. ತುಂಬಾ ಸಖತ್ತಾಗಿತ್ತು ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಸೆಂಟ್ರ್ ಆಫ್ ದ ಅಟ್ರಾಕ್ಷನ್ ಆಗಿತ್ತು. ಯೂಶ್ವಲಿ ಫಂಕ್ಷನಿಗೆ ಬಂದವರೆಲ್ಲ ಆ ಅಲಂಕಾರದ ಬಗ್ಗೆನೇ ಮಾತಾಡ್ತಾ ಇದ್ದರು. ಫುಲ್ ಅದನ್ನೇ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ರು. ಅದ್ರ ಜೊತೆ ಸಖತ್ತಾಗಿತ್ತು. ಸೊ ನಾನು ಅದನ್ನು ವೀಡಿಯೋ ಮಾಡ್ಕೊಂಬಂದೆ. ಇವಾಗ ಅದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂತ ಹೊರಟಿದ್ದೀನಿ. ಬನ್ನಿ, ಆ ಅಲಂಕಾರ ಎಷ್ಟು ಸಖತ್ತಾಗಿತ್ತು ಅಂತ ನೀವೇ ನೋಡಿ. ಫ್ರೆಂಡ್ಸ್, ಇವಾಗ ನೋಡೋದು ಅಷ್ಟಲಕ್ಷ್ಮಿಯರು ನೀಟಾಗಿ ಅಬ್ಸರ್ವ್ ಮಾಡಿ ತುಂಬ ಕ್ಯೂಟಾಗಿ ಚೆನ್ನಾಗಿ ಅಲಂಕಾರ ಮಾಡಿ ರೆಡಿ ಮಾಡಿದ್ದಾರೆ. ಫ್ರೆಂಡ್ಸ್, ಈ ಎಲ್ಲ ಅಲಂಕಾರ ಚೆನ್ನಾಗಿತ್ತು. ಮತ್ತು ಅಲಂಕಾರ ಮಾಡಿದವರು ಕೂಡ ಅಲ್ಲೇ ಇದ್ದರು. ಅವರನ್ನು ಮಾತಾಡಿಸ್ತೇವೆ ಫ್ರೆಂಡ್ಸ್. ಅವರು ಯೂಶ್ವಲಿ ಈ ಥರ ಅಲಂಕಾರಸ್ ಎಲ್ಲ ತುಂಬ ಫಂಕ್ಷನ್ಗಳಿಗೆ ಮಾಡಿಕೊಡ್ತಿರ್ತಾರಂತೆ. ಮನೆ ಓಪನಿಂಗು, ದಸರಾ ಟೈಮಲ್ಲಿ, ವರಮಹಾಲಕ್ಷ್ಮಿ ಪೂಜೆ, ದೀಪಾವಳಿ ಟೈಮಲ್ಲೆಲ್ಲ ಈ ಥರ ತುಂಬ ಅಲಂಕಾರಗಳನ್ನು ಮಾಡಿಕೊಡ್ತಾ ಇರ್ತಾರಂತೆ. ಈ ಅಲಂಕಾರನೂ ಕೂಡ ಅವ್ರ ಮನೆಯಿಂದಲೇ ಮಾಡ್ಕೊಂಡು ತೊಗೊಂಬಂದಿದ್ದಂತೆ. ಈಸಿ ಕ್ಯಾರಿಯಬಲ್ ಅಂತ ಹೇಳಿದ್ರು. ಸೊ ನನಗಂತೂ ಇಷ್ಟ ಆಯಿತು. ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದ್ದರೆ ಅವ್ರ ಫೋನ್ ನಂಬರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.